ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಯುಧ ಪೂಜೆಯ ಸಂದರ್ಭದಲ್ಲಿ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮೃಷ್ಟಾನ್ನ ಭೋಜನವನ್ನು ಉಣಪಡಿಸಬೇಕು ಎನ್ನುವುದು ನನ್ನ ಆಸೆ. ಅದಕ್ಕಾಗಿ ಮೋದಿಯವರ ಕುರಿತು ಈ ವಿಶೇಷವಾದಂಥ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ಸ್ವಭಾವ ಹೇಗಿದೆ ಅನ್ನೋದನ್ನು ಒಂದು 2-3 ಉದಾಹರಣೆಗಳ ಮೂಲಕ ತಮ್ಮೆದುರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ನರೇಂದ್ರ ಮೋದಿಯವರು 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಬಂದರು. ಅದಕ್ಕಿಂತ ಮುಂಚೆ ಭಾಳ ಸುದೀರ್ಘವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಕಾರ್ಯಕರ್ತರಾಗಿ ಸಕ್ರಿಯರಾಗಿದ್ದರು. ಅದಾದಮೇಲೆ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದರು, ಸಂಘಟನಾ ಕಾರ್ಯದರ್ಶಿ ಆಗಿದ್ದರು. ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. ಆದರೆ 2001ರಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಬಂದಂಥ ನರೇಂದ್ರ ಮೋದಿಯವರು 2014ರವರೆಗೂ ನಿರಂತರವಾಗಿ ಆ ಗದ್ದುಗೆಯನ್ನು ಉಳಿಸಿಕೊಂಡದ್ದು ಹೇಗೆ, ಅವರು ರಾಜಕಾರಣ ಮಾಡಿದ್ದು ಹೇಗೆ, ಅವರ ಮೌನ ಯಾವ ರೀತಿಯದಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನುವುದನ್ನು ತಮ್ಮೆದುರಿಗೆ ಇವತ್ತು ಹೇಳ್ತಾ ಇರುವಂಥ ಸಂಚಿಕೆ ಇದು. 2012ರಲ್ಲಿ ವಿಧಾನಸಭಾ ಚುನಾವಣೆ ಗುಜರಾತ್ನಲ್ಲಿ ಇವರ ಗುರು ಅಂತಲೇ ಭಾವಿಸಲಾದಂಥ ಎ ಟಾಲ್ ಲೀಡರ್, ಭಾಳ ದೊಡ್ಡದಾದಂಥ ನಾಯಕ ಕೇಶವಭಾಯಿ ಪಟೇಲ್ ಗುಜರಾತ್ನಲ್ಲಿ. ಅಲ್ಲಿ ಇಬ್ಬರಿದ್ದರು, ಒಬ್ಬರು ಶಂಕರ್ ಸಿಂಗ್ ವಘೇಲಾ, ಇನ್ನೊಬ್ಬರು ಕೇಶವಭಾಯಿ ಪಟೇಲ್. ಈ ಕೇಶವಭಾಯಿ ಪಟೇಲ್ ಅವರು 2012ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಲಕ್ಕೆ ತನ್ನ ಶಿಷ್ಯನಾಗಿದ್ದಂಥ ನರೇಂದ್ರ ಮೋದಿ ಅವರನ್ನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಕೇಶವಭಾಯಿ ಪಟೇಲ್ ಒಬ್ಬ ಸಾಧಾರಣವಾದಂಥ ಕಾರ್ಯಕರ್ತ ಅಥವಾ ಕೇವಲ 2 ಬಾರಿ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಅಂತ ಖಂಡಿತ ಭಾವಿಸಬಾರ್ದು. ರಾಷ್ಟ್ರೀಯ ನಾಯಕರೆಲ್ಲ ಆತನಿಗೆ ಮಣೆ ಹಾಕ್ತಾಯಿದ್ರು. ಅಷ್ಟೇ ಅಲ್ಲ, ಕೇಶವಭಾಯಿ ಪಟೇಲ್ ಅವರ ಮಾತಿಗೆ ಇನ್ನಿಲ್ಲದ ಹಾಗೆ ಬೆಲೆ ಇದ್ದಂಥ ಕಾಲಘಟ್ಟ ಒಂದಿತ್ತು. ಅಂಥ ಕೇಶವಭಾಯಿ ಪಟೇಲ್ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಒಂದು ಪ್ರಾದೇಶಿಕ ಸ್ವತಂತ್ರ ಪಕ್ಷವನ್ನು ಕಟ್ತಾರೆ. ಆ ಪಕ್ಷದ ಹೆಸರು ಗುಜರಾತ್ ಪರಿವರ್ತನ್ ಪಾರ್ಟಿ ಅಂತ. ಗುಜರಾತಿನ ಹಳ್ಳಿ ಆತನಿಗೆ ಗೊತ್ತು. ಗುಜರಾತ್ನಲ್ಲಿ ಮತಗಳ ಧ್ರುವೀಕರಣ ಹೇಗೆ ಅಂತ ಗೊತ್ತು. ಹಿಂದುತ್ವದ ಶಕ್ತಿ ಏನು ಅಂತ ಗೊತ್ತು. ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿಯನ್ನು ಮೇಳೈಸಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ಕೇಶವಭಾಯಿ ಪಟೇಲ್. ಅಂಥ ವ್ಯಕ್ತಿ ನರೇಂದ್ರ ಮೋದಿಯವ್ರನ್ನೇ ಸೋಲಿಸಬೇಕು ಅಂತ ಒಂದು ಪಕ್ಷವನ್ನು ಸ್ಥಾಪಿಸಿ 2012ರ ವಿಧಾನಸಭಾ ಚುನಾವಣೆಯಲ್ಲಿ ನಿರಂತರವಾಗಿ ಪ್ರಹಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದೇ ನರೇಂದ್ರ ಮೋದಿಯವರ ವಿರುದ್ಧವಾಗಿ. ನಿಮಗೆ ಗೊತ್ತಿರಲಿ, ನರೇಂದ್ರ ಮೋದಿ ಒಂದು ಅಡ್ವೈಸ್ ಮಾಡ್ತಾರೆ ತಮ್ಮ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ. ಏನಂತ, ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಿಯೂ ಕೂಡ ಕೇಶವಭಾಯಿ ಪಟೇಲ್ ಅವರ ಬಗ್ಗೆ ಒಂದೇ ಒಂದು ಕೊಂಕು ಶಬ್ದವನ್ನು ಮಾತನಾಡಕೂಡದು. ಕೇಶವಭಾಯಿ ಪಟೇಲ್ ಅವರ ಹೊಸ ಪಕ್ಷದ ಕುರಿತು ನಮ್ಮ ಪ್ರತಿಸ್ಪರ್ಧಿ ಅಂತಲೇ ಎಲ್ಲಿಯೂ ನೀವು ಬಿಂಬಿಸಬಾರದು. ಅವರ ಕುರಿತು ಎಲ್ಲಿಯೂ ಅಪಶಬ್ದ ಮಾತನಾಡಬಾರದು ಮತ್ತು ಅವರನ್ನು ನಾವು ನಮ್ಮ ಸ್ಪರ್ಧೆಯಲ್ಲಿದ್ದಾರೆ ಅಂತ ಎಲ್ಲಿಯೂ ಬಿಂಬಿಸಬಾರ್ದು. ಆ ರೀತಿಯಾದಂಥ ಚುನಾವಣೆ ಮಾಡಬೇಕು. ಅದಾದಮೇಲೆ ಪೈಪೋಟಿಯಲ್ಲಿ ಚುನಾವಣೆ ನಡೆಯುತ್ತೆ. ಯಾವ ಮಟ್ಟಿಗೆ ನಡೆಯುತ್ತೆ ಅಂತಂದರೆ, 2001ರಿಂದ ನಿರಂತರವಾಗಿದ್ದಂಥ ವ್ಯಕ್ತಿ ನರೇಂದ್ರ ಮೋದಿ. ಆಡಳಿತ ವಿರೋಧಿಯಲ್ಲಿ ಅದು ಇದು ಕತೆಗಳನ್ನು ಹೇಳಲಾಗತ್ತೆ. ಕೇಶವಭಾಯಿ ಪಟೇಲ್ ಅವ್ರನ್ನ ಇನ್ನಿಲ್ಲದ ಹಾಗೆ ದೊಡ್ಡ ನಾಯಕನನ್ನಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡಲಾಗತ್ತೆ. ಕೊನೆಗೆ ಫಲಿತಾಂಶ ಬಂದಾಗ ಕೇಶವಭಾಯಿ ಪಟೇಲ್ ಒಬ್ಬರನ್ನ ಹೊರತುಪಡಿಸಿ ಅವರ ಹೊಸ ಪಕ್ಷ ಇತ್ತಲ್ಲ, ಆ ಹೊಸ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಸೋಲನ್ನು ಕಂಡಿರ್ತಾರೆ, ಠೇವಣಿಯನ್ನು ಕಳ್ಕೊಂಡಿರ್ತಾರೆ. ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿಯೂ ಕೇಶವಭಾಯಿ ಪಟೇಲ್ ಹೆಸರು ಹೇಳಲಾರದ ವ್ಯಕ್ತಿ ನರೇಂದ್ರ ಮೋದಿ ಮತ್ತು ಅವರ ಪಕ್ಷ ಗುಜರಾತ್ ಪರಿವರ್ತನ್ ಪಾರ್ಟಿಯ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಲಾರ್ದಂಥ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸ್ತಾರೆ, ಪ್ರಚಂಡವಾದಂಥ ಜಯವನ್ನು ಗಳಿಸ್ತಾರೆ. ಏನು ಮಾಡಿರ್ಬೋದು ಹೇಳ್ರಿ ನರೇಂದ್ರ ಮೋದಿ? ಅಷ್ಟೆಲ್ಲ ಆದಮೇಲೆ ನರೇಂದ್ರ ಮೋದಿಯವರು ಒಂದು ಸ್ವೀಟ್ ಬಾಕ್ಸ್ ತೊಗೋತಾರೆ. ತೊಗೊಂಡು ನೇರವಾಗಿ ಕೇಶವಭಾಯಿ ಪಟೇಲ್ ಮನೆಗೆ ಹೋಗ್ತಾರೆ. ಅವರಿಗೆ ಸ್ವೀಟನ್ನು ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾರೆ. ಇದು ನರೇಂದ್ರ ಮೋದಿಯವರ ಸ್ವಭಾವ. 2012ರ ಘಟನೆಯನ್ನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ? ಸರಿಯಾದ ಕಾಲಘಟ್ಟದಲ್ಲಿ ಇವತ್ತು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಇಡೀ ಜಾಗತಿಕ ರಾಜಕೀಯ ವಿದ್ಯಮಾನಗಳನ್ನು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಒಂದು ಹೆಸರನ್ನು ನೀವು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲದ ಒಂದು ಹೆಸರು ಪದೇ ಪದೇ ಪ್ರಸ್ತಾಪವಾಗುತ್ತಿರುವ ಮತ್ತು ಇವತ್ತಿನ ಜಾಗತಿಕ ರಾಜಕೀಯದಲ್ಲಿ ನಿರ್ಣಾಯಕ ವ್ಯಕ್ತಿಯಾಗಿರುವಂಥ ಡೊನಾಲ್ಡ್ ಟ್ರಂಪ್ ಹಾಗೂ ನರೇಂದ್ರ ಮೋದಿಯ ಮಧ್ಯೆ ವೈಯಕ್ತಿಕವಾಗಿ ಸಂಘರ್ಷ ನಡೀತಾ ಇದೆ. ಆ ಸಂಘರ್ಷ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮ ಬೀರುತ್ತಾ ಅಂತ ನೋಡಿಕೊಂಡು ವಿಪಕ್ಷಗಳು ಕಾಯ್ಕೊಂಡು ಕೂತಿದ್ದಾವೆ.
ಡೊನಾಲ್ಡ್ ಟ್ರಂಪ್ ಪದೇ ಪದೇ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ. ಒಮ್ಮೆ ಹೇಳ್ತಾರೆ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿದ್ದು ನಾನೇ, ನಾನು ಹೇಳಿದ್ದಕ್ಕೆ ಈ ರೀತಿಯಾಗಿ ಭಾರತ ಒಪ್ಕೊಂಡಿತು ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ನರೇಂದ್ರ ಮೋದಿ ನನ್ನ ಸ್ನೇಹಿತ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನರೇಂದ್ರ ಮೋದಿ ಇಸ್ ಅ ಹಾರ್ಡ್ ಬಾರ್ಗೇನರ್ ಅಂತ ಹೇಳ್ತಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾಯಿದ್ರು. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ಆದರೆ ನರೇಂದ್ರ ಮೋದಿ ಹೇಗೆ ಅಲ್ಲಿ 2012ರಲ್ಲಿ ಕೇಶವಭಾಯ್ ಪಟೇಲ್ ಅವರನ್ನು ಪ್ರಸ್ತಾಪವೂ ಮಾಡಲಿಲ್ಲವೋ, ಅಪ್ರಸ್ತುತನಂತ ಮಾಡಿದರೋ, ಅದೇ ರೀತಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರನ್ನ ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಯಾಕೆ ಈ ಕಾಲಘಟ್ಟದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ? ಏಕೆಂದರೆ ಮೊನ್ನೆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯ ಸಭೆ, ಆ ಸಭೆಯಲ್ಲಿ ಜಾಗತಿಕ ಎಲ್ಲ ನಾಯಕರು ಹೋಗಿದ್ದರು. ಪಾಕಿಸ್ತಾನದ ಈ ಶಾಬಾಜ್ ಶರೀಫ್ನಿಂದ ಹಿಡಿದು ಎಲ್ಲ ಡೊನಾಲ್ಡ್ ಟ್ರಂಪ್ವರೆಗೂ ಎಲ್ಲರೂ ಇದರಲ್ಲಿ. ನರೇಂದ್ರ ಮೋದಿ ಅವರು ಬಂದೇ ಬರ್ತಾರೆ. ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮುಖಾಮುಖಿ ಆಗಲೇಬೇಕು, ಅವರಿಬ್ಬರು ಮಾತಾಡಿಸ್ಲೇಬೇಕು, ಅಂಥದ್ದೊಂದು ಘಟ್ಟ ಬಂದ್ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಜಾಗತಿಕ ನಾಯಕರು ಕಾಯ್ತಾಯಿದ್ರು. ವಿಶೇಷವಾಗಿ ಭಾರತದ ವಿಪಕ್ಷದವರು ನರೇಂದ್ರ ಮೋದಿಯವರು ಕಾಲೇ ಹಾಕಲಿಲ್ಲ. ಇನ್ನೊಂದು ಅವಕಾಶ ಇತ್ತು ಕೆನಡಾದಲ್ಲಿ G7ನ ಸಭೆ. ಆ ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ, ಈ ಕಡೆಯಿಂದ ಭಾರತದಿಂದ ನರೇಂದ್ರ ಮೋದಿ ಹೋಗಿದ್ದಾರೆ. ಭೇಟಿ ಆಗಲೇಬೇಕು. ಅಷ್ಟೊತ್ತಿಗೆ ಡೊನಾಲ್ಡ್ ಟ್ರಂಪ್ 10 ಸಲ ಸುಳ್ಳು ಹೇಳಾಗೋಗಿತ್ತು. ಆ ಕೆನಡಾದ ಬಗ್ಗೆ 1 ನಿಮಿಷ ನಿಮ್ಗೆ ಹೇಳಲೇಬೇಕು. ಅಲ್ಲೊಬ್ಬ ನಿಜ್ಜರ್ ಅನ್ನುವಂಥ ಒಬ್ಬ ಖಲಿಸ್ತಾನಿ ಉಗ್ರನ ಹತ್ಯೆಯಾಗತ್ತೆ ಕೆನಡಾದಲ್ಲಿ, ತಮಗೆ ಗೊತ್ತಿರುವ ವಿಚಾರ. ಭಾರತದ ರಾ ಏಜೆಂಟ್ರ ಮೇಲೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಎತ್ತಿ ಹಾಕಿಬಿಡ್ತಾರೆ ಜಸ್ಟಿನ್ ಟ್ರೂಡೋ ಯಾಕೆ ಹಂಗೆ ಮಾಡಿರ್ತಾರೆ ಅಲ್ಲಿಯ ಪ್ರಧಾನಿ ಅಂದರೆ, ಆತನಿಗೆ ಬಹುಮತ ಇರೋದಿಲ್ಲ, ಖಲಿಸ್ತಾನಿ ಸಂಸದರೆಲ್ಲ ತನ್ನ ಪರವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಇರುಸು ಮುರುಸು ಮಾಡಲಿಕ್ಕೆ, ಮುಜುಗರವನ್ನು ಉಂಟು ಮಾಡಲಿಕ್ಕೆ ನಿಜ್ಜರ್ನ ಹತ್ಯೆ ಹಿಂದೆ ಭಾರತ ಸರ್ಕಾರದ ಕೈವಾಡವಿದೆ ಅಂತ ಸಂಸತ್ತಿನಲ್ಲಿ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ನರೇಂದ್ರ ಮೋದಿ ಅಪಶಬ್ದವನ್ನು ಒಂದೂ ಮಾತಾಡೋದಿಲ್ಲ. ಜಸ್ಟಿನ್ ಟ್ರೂಡೋನ ಹೇಳಿಕೆಯನ್ನು ಖಂಡಿಸುವುದಿಲ್ಲ, ಇದು ಸುಳ್ಳು ಅಂತ ಹೇಳೋದಿಲ್ಲ, ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನು ಕೊಡೋದಿಲ್ಲ. ಆದರೆ ಕೆನಡಾದ ರಾಯಭಾರಿಗಳನ್ನು ವಾಪಸ್ ಕಳಿಸುವ ಕೆಲಸ ಶುರುವಾಗುತ್ತೆ. 40 ಜನರನ್ನು ವಾಪಸ್ ಕಳಿಸಲಾಗುತ್ತೆ. ಕೆನಡಾ ಮತ್ತು ಭಾರತ ಮಧ್ಯೆ ಸಂಪೂರ್ಣ ಹದಗೆಟ್ಟು ಹೋಗುತ್ತೆ ಪರಿಸ್ಥಿತಿ. ಮುಂದೆ ನೋಡ್ತಾ ಇರೋ ಹಾಗೆ ಆತನ ಪಕ್ಷದವರೇ ಆತನ ವಿರುದ್ಧ ಆಗ್ತಾರೆ, ಜಸ್ಟಿನ್ ಟ್ರೂಡೋ ವಿರುದ್ಧ ಆಗ್ತಾರೆ. ಚುನಾವಣೆಯಲ್ಲಿ ಹೀನಾಯವಾದ ಸೋಲನ್ನು ಕಾಣ್ತಾರೆ ಜಸ್ಟಿನ್ ಟ್ರೂಡೋ. ನರೇಂದ್ರ ಮೋದಿ ನಗ್ತಾ ಇರ್ತಾರೆ. ಅದಾದ ಮೇಲೆ ಹೊಸ ಪ್ರಧಾನಿ ಬರ್ತಾರೆ ಕೆನಡಾದಲ್ಲಿ. ಹೊಸ ಪ್ರಧಾನಿ ಬಂದ ಕೂಡಲೇ ಎಲ್ಲ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರಪತಿಗಳು ಸ್ವಾಭಾವಿಕವಾಗಿ ಅಭಿನಂದಿಸುವುದು ವಾಡಿಕೆ. ನರೇಂದ್ರ ಮೋದಿಯವರು ಚಕಾರ ಶಬ್ದವನ್ನು ಮಾತನಾಡುವುದಿಲ್ಲ. ತಮ್ಮ ಮೌನವನ್ನೇ ಆಭರಣವನ್ನಾಗಿಸಿಕೊಂಡಿರ್ತಾರೆ ನರೇಂದ್ರ ಮೋದಿಯವರು. ಕೆನಡಾದ ಹೊಸ ಪ್ರಧಾನಿಗೆ ಭಾರತದ ಜೊತೆ ಹೇಗಾದರೂ ಮಾಡಿ ಸ್ನೇಹವನ್ನು, ಬಾಂಧವ್ಯವನ್ನು ಬೆಸೆಯಬೇಕು ಅಂತ ಆಸೆ. ಆದರೆ ಭಾರತದ ಪ್ರಧಾನಿ ಮಾತನಾಡಲಿಕ್ಕೆ ಸಿದ್ಧರಿಲ್ಲ. ಸ್ವತಃ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದ ಒಂದು ಮೇಲ್ಸೇತುವೆ ಉದ್ಘಾಟನೆಗೆ ಹೋಗಿರ್ತಾರೆ. ಅಲ್ಲಿಗೆ ಹೊಸ ಪ್ರಧಾನಿ, ಕೆನಡಾದ ಹೊಸ ಪ್ರಧಾನಿ ನೇರವಾಗಿ ನರೇಂದ್ರ ಮೋದಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ G7 ಸಭೆಗೆ ನೀವು ಬರಬೇಕು, ಶೃಂಗಸಭೆಗೆ ಅಂತ ಕರೀತಾರೆ. ಅದಾದ ಮೇಲೆ ನರೇಂದ್ರ ಮೋದಿ ಕೆನಡಾದ ಹೊಸ ಪ್ರಧಾನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸರಿಯಾಗಿ ನರೇಂದ್ರ ಮೋದಿ ಬರ್ತಾರೆ ಅಂತ ಗೊತ್ತಾದಂಥ ಡೊನಾಲ್ಡ್ ಟ್ರಂಪ್ ಅಲ್ಲಿಂದ ಜಾಗ ಖಾಲಿ ಮಾಡಿ ಹೋಗಿ ಪಾಕಿಸ್ತಾನದ ಮುನೀರನ ಜೊತೆ ಅಮೆರಿಕೆಯಲ್ಲಿ ಮಾತನಾಡ್ತಾ ಕೂಡ್ತಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ನೇರವಾಗಿ ಕೆನಡಾಗೆ ಭೇಟಿ ಕೊಡ್ತಾರೆ. ಕೆನಡಾಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಕರೀತಾರೆ, ಅಮೆರಿಕೆಗೆ ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತಾರೆ. ಹೋಗೋದಿಲ್ಲ ನರೇಂದ್ರ ಮೋದಿ. ಗಮನಿಸ್ತಾ ಬನ್ನಿ ಘಟನೆಗಳನ್ನೆಲ್ಲ. ನರೇಂದ್ರ ಮೋದಿಯವರು ಯಾವ ರೀತಿ ತಮ್ಮ ದಾಳವನ್ನು ಆಡಿಸ್ತಾರೆ ಅಂತ ಹೇಳಲಿಕ್ಕೆ ಈ ವಿಶೇಷ ಸಂಚಿಕೆ ಮಾಡಿರೋದು. ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ಆಸಿಮ್ ಮುನೀರ್ ಮತ್ತು ನರೇಂದ್ರ ಮೋದಿ ಅವ್ರನ್ನ ಎದುರು ಬದರು ಕೂಡಿಸಿದ್ದು, ನಾನೇ ಶರಣಾಗತಿ ಮಾಡಿಸಿದ್ದು, ನಾನೇ ಸೀಸ್ ಫೈರ್ ಮಾಡಿಸಿದ್ದು, ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ನರೇಂದ್ರ ಮೋದಿ ತಮ್ಮ ಮೌನವನ್ನೇ ಆಭರಣವನ್ನಾಗಿಸ್ಕೋತಾರೆ, ತಮ್ಮ ನಿರಾಕರಣೆಯನ್ನೇ ಅಸ್ತ್ರವನ್ನಾಗಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿ ಬರ್ತಾರೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಅನ್ನೋದನ್ನು ನೋಡಿ. ಕೆನಡಾದ ಬಗ್ಗೆ ಬಂದದ್ದಕ್ಕೆ ಅದನ್ನಿಲ್ಲರೆ ಪ್ರಸ್ತಾಪ ಮಾಡಿದೆ. ಅದಾದ ಮೇಲೆ ಈಗ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ನನ್ನು ಭೇಟಿ ಆಗಲೇಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ, ಆ ಕಡೆ ಡೊನಾಲ್ಡ್ ಟ್ರಂಪ್ ಇರಲೇಬೇಕು ಅನ್ನೋ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ತಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಅವ್ರನ್ನ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿ ಸಭೆ ಕಳಿಸ್ತಾರೆ. 40 ಜನ
40 ದೇಶದ ದಿಗ್ಗಜರು ಭಾರತದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಯಾಕೆಂದರೆ ಭಾರತದ ಆರ್ಥಿಕ ಸ್ಥಿತಿ, ಭಾರತದ ನಾಗಾಲೋಟ, ಅದರ ಶಕ್ತಿ, ಅಪರಿಮಿತವಾದ ಶಕ್ತಿ ಜಗತ್ತಿಗೆ ಗೊತ್ತಾಗಿರುವಂಥ ಕಾಲಘಟ್ಟದಲ್ಲಿ, ಸಂಧಿಕಾಲದಲ್ಲಿ ಭಾರತ ಇದೆ. ಭಾರತದ ಈ ಸ್ಥಿತಿ ಇರುವಾಗ ಆ ಕಡೆ ಡೊನಾಲ್ಡ್ ಟ್ರಂಪ್ ಅವರ ಖಜಾನೆ ಬರಿದಾಗಿದೆ ಅನ್ನುವಂಥ, ಯಾವ ಪೇಮೆಂಟ್ಗಳನ್ನು ಕೊಡಬೇಕು, ಯಾವ ಖರ್ಚು ವೆಚ್ಚಗಳಿಗೆ ದುಡ್ಡನ್ನು ಹೊಂದಿಸಬೇಕು ಅನ್ನುವಂಥ ಪರಿಸ್ಥಿತಿ ಇದೆಯೋ ಅದಕ್ಕೆ ಫಂಡ್ಸ್ ಇಲ್ಲ, ಡೆಫಿಸಿಟ್ನಲ್ಲಿದೆ ಅಂತ ಅವರ ಸಂಸತ್ ಹೇಳುತ್ತೆ. ಆ ಸಂದರ್ಭದಲ್ಲಿ ಅವರು ರಿಪಬ್ಲಿಕನ್ ಪಕ್ಷದಿಂದ ಬಂದಂಥ ಅಧ್ಯಕ್ಷ ಇವರು ಅಲ್ಲಿಯ ಡೆಮೋಕ್ರೇಟ್ಸ್ನ ಒಪ್ಪಿಗೆಯನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ. ಡೆಮೋಕ್ರೇಟ್ಸ್ ಇವರ ಮೇಲೆ ದಾಳಿಯನ್ನು ಶುರು ಮಾಡ್ತಾರೆ. ನಾವು ಸಂಸತ್ನಲ್ಲಿ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖರ್ಚು ವೆಚ್ಚವನ್ನು ಇವರು ಸರಿದೂಗಿಸಿಕೊಂಡು ಎಕ್ಸ್ಚೆಕರನ್ನು ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ, ಇದಕ್ಕೆ ನಾವು ಹೊಣೆಯಲ್ಲ ಅಂತ ಅವರು ಗಲಾಟೆ ಶುರು ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ ಭಾರತದ ಮೇಲೆ ಹೇರಿರುವಂಥ ಅತಿರೇಕದ ಟ್ಯಾರಿಫ್ ಏನಿದೆ ಅದರಿಂದಾಗಿ ಅಮೇರಿಕೆಯ ಬರಬೇಕಾದಂಥ ಇದು ಏನಿದೆ, ಆಮದು ಶುಲ್ಕ ಏನಿದೆ, ಆ ಶುಲ್ಕಕ್ಕೆ ಕಡಿವಾಣ ಆಗಿದೆ, ಅದರಿಂದಾಗಿ ತೊಂದರೆ ಉಂಟಾಗಿದೆ. ಈಗ ಭಾರತದ ಜೊತೆ ಸರಿಪಡಿಸಿಕೊಳ್ಳಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಬಗೆಹರಿಯಲಾರದ ಸಮಸ್ಯೆ. ಮತ್ತೆ ಒಂದಾಗೋಣ ಎಂದರೆ ನರೇಂದ್ರ ಮೋದಿ ಅವರು ತಮ್ಮ ಮೌನಕ್ಕೆ ಶರಣಾಗಿದ್ದಾರೆ. ಸರಿಯಾದ ಕಾಲಘಟ್ಟಕ್ಕೆ ಡೊನಾಲ್ಡ್ ಟ್ರಂಪ್ ಅವರನ್ನು ಮಣಿಸಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ಭಾರತದ ಜೊತೆ ಮತ್ತೆ ಸಖ್ಯವನ್ನು ಬೆಳೆಸಬೇಕು ಅಂತ ಇನ್ನಿಲ್ಲದ ಹಾಗೆ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರತ ಅದಕ್ಕೆ ಸೊಪ್ಪು ಹಾಕುತ್ತಿಲ್ಲ. ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಹೇಗೆ ಬೆಳೆಯಬಹುದು ಎನ್ನುವುದನ್ನು ನೋಡಬೇಕು ಅಂತಂದರೆ ನರೇಂದ್ರ ಮೋದಿ ಅವರ ಬಯೋಗ್ರಫಿಯನ್ನು ಓದಬೇಕು. ವಾಡ್ನಗರಿಂದ ಬಂದಂಥ ಚಹಾ ಮಾರುವ ಒಬ್ಬ ಹುಡುಗ ಹೇಗೆ ತನ್ನ ಬದುಕನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸ್ಕೊಂಡು ಬಂದರು, ಹೇಗೆ ಊರ್ಧ್ವಮುಖಿಯಾಗಿ ಜಗತ್ತಿನಲ್ಲಿ ದೊಡ್ಡ ಟಾಲ್ ಲೀಡರ್ ಆಗಿ ಹೊರಹೊಮ್ಮಿದ್ರು ಅಂತ ನೋಡಬೇಕು ಅಂದರೆ ನರೇಂದ್ರ ಮೋದಿಯವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನೋಡ್ತಾ ಬರಬೇಕು. ಇವತ್ತು ಜಾಗತಿಕ ನಾಯಕರು ನರೇಂದ್ರ ಮೋದಿಯವರ ಜೊತೆ ಸಖ್ಯವನ್ನು ಬೆಳೆಸಲಿಕ್ಕೆ ತಾ ಮುಂದು ಅಂತ ಇದ್ದಾರೆ. ಆದರೆ ಜಗತ್ತಿನ ಹಿರಿಯಣ್ಣ ಅನ್ಸ್ಕೊಂಡಿರುವಂಥ ಡೊನಾಲ್ಡ್ ಟ್ರಂಪ್ಗೆ ಅದೇ ನರೇಂದ್ರ ಮೋದಿಯ ಜೊತೆ ಮೊದಲಿನ ಸ್ನೇಹವನ್ನು ಬೆಸೆಯಲಿಕ್ಕೆ ಸಾಧ್ಯ ಆಗಲಾರದೆ ಚಡಪಡಿಸ್ತಾ ಇದ್ದಾರೆ. ಹಾಗಾದರೆ ಮುಂದೇನು? ಭಾಳ ಮಜಾ ಇರುವಂಥ ಘಟನೆ ಅದೇ. ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ನನ್ನು ಯಾವಾಗ ಸಂಧಿಸ್ತಾರೆ? ಅವರ ಮೌನ ಇದೆಯಲ್ಲ, ನರೇಂದ್ರ ಮೋದಿ ಅವರ ಮೌನ ಡೊನಾಲ್ಡ್ ಟ್ರಂಪ್ ಬಗ್ಗೆ. ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಮಾತಾಡಿದ್ರು, ನರೇಂದ್ರ ಮೋದಿ ಅವರು ಒಂದು ಶಬ್ದ ಮಾತಾಡಿ. ಆ ಮೌನದ ನಂತರದ ಯುದ್ಧ ಹೇಗಿರುತ್ತೆ, ರಣಕೇಕೆ ಹೇಗಿರುತ್ತೆ, ಅದು ಕಾದು ನೋಡಬೇಕಾದಂಥ ಕುತೂಹಲಕಾರಿ ವಿಚಾರ. ಏನಾಗುತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.